ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ಸ್ಪರ್ಧಾರ್ಥಿಗಳಿಗೆ ನನ್ನ ನಮಸ್ಕಾರ ಮತ್ತೆ ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಇದು 3ನೇ ವಿಡಿಯೋ. ನೋಡಿ, ಈಗ ಇವೆಲ್ಲ ಪ್ರಶ್ನೋತ್ತರಗಳನ್ನ NDA ಪರೀಕ್ಷೆ ಕೇಳ್ಬೋದು, UPSC ಪರೀಕ್ಷೆಗಳಿಗೆ ಕೇಳ್ಬೋದು, SDA, FDA ಹೀಗೆ PSI ಗಳಿಗೆ ಪೋಸ್ಟ್ಗೆ ಮತ್ತೆ PC ಪೋಸ್ಟ್ಗೆ, ಗ್ರೂಪ್ C ಹುದ್ದೆ, ಗ್ರೂಪ್ A ಮತ್ತೆ ಗ್ರೂಪ್ B ಹುದ್ದೆಗಳಿಗೆ ಯಾವ್ದಕ್ಕಾದ್ರೂ ಕೇಳ್ಬೋದು. ಎಲ್ಲದಕ್ಕೂ ಕೂಡ ಬರುವಂತ ಸಂಭವ ಇರುತ್ತೆ. ಹಾಗಾಗಿ ನೀವು ಮಿಸ್ ಮಾಡದೇನೆ ಈ ವಿಡಿಯೋಗಳನ್ನ ನೋಡ್ತಾ ಹೋಗಿ. ಆದಷ್ಟು ಓದೋದ್ರ ಜೊತೆಗೆ ನೀವು ಫ್ರೀ ಟೈಮಲ್ಲಿ ಮಲ್ಗೆ ರಿಲ್ಯಾಕ್ಸ್ ಆಗುವಾಗ ಇವುಗಳನ್ನ ಕೇಳಿಸ್ಕೊತಾ ಕೂಡ ನೀವು ಕಲಿಬಹುದು. ಹಾಗಾಗಿ ನಿಮ್ಗೆ ಅನುಕೂಲ ಆಗ್ಲಿ ಅನ್ನೋಕ್ಕೋಸ್ಕರ ನಾನು ಒಂದಿಷ್ಟು ಪ್ರಶ್ನೋತ್ತರಗಳನ್ನ, ಅಂದ್ರೆ 40 ಪ್ರಶ್ನೆ ಪತ್ರಿಕೆಗಳಿದಾವೆ, ಹಳೆಯ ಪ್ರಶ್ನೆ ಪತ್ರಿಕೆಗಳು, ಅದೆಲ್ಲವನ್ನು ಕೂಡ ನಾನು ಕ್ರೋಢೀಕರಿಸಿ ನಿಮ್ಗೆ ಒಂದು ವಿಡಿಯೋಗಳ ಮೂಲಕ ನಿಮಗೆ ಈ ತರ ಪ್ರಶ್ನೋತ್ತರಗಳನ್ನ ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸಮಯ ಇಲ್ಲ, ಹಾಗಾಗಿ ಆದಷ್ಟು ಬೇಗ ನೀವು ಓದೋದನ್ನ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಪ್ರಶ್ನೋತ್ತರಗಳನ್ನ ನೋಡೋದಕ್ಕೆ ಹೋಗೋಣ. ಭಾರತದ ಸಂಸತ್ತಿನಲ್ಲಿ ಕಾನೂನುಗಳನ್ನು ರಚಿಸುವ ಹಂತಗಳನ್ನು ಈ ಕೆಳ ನೀಡಲಾಗಿದ್ದು ಅವುಗಳ ಸರಿಯಾದ ಕ್ರಮವನ್ನ ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಭಾರತದ ಸಂಸತ್ತಿನಲ್ಲಿ ಕಾನೂನುಗಳನ್ನು ರಚಿಸುವ ಹಂತಗಳನ್ನ ಈ ಕೆಳಗೆ ನೀಡಿದ್ದಾರೆ. ಅವುಗಳ ಸರಿಯಾದ ಕ್ರಮವನ್ನ ನೀವು ಆರಿಸಿ ಬರೀಬೇಕು. ಏನು ಉತ್ತರ? ಸರಿಯಾದ ಉತ್ತರ ಪ್ರಥಮ ವಾಚನ, ದ್ವಿತೀಯ ವಾಚನ, ಸಮಿತಿಯ ಹಂತ, ವರದಿಯ ಹಂತ, ತೃತೀಯ ವಾಚನ. ನೋಡಿ, ಪ್ರಥಮ ವಾಚನ, ದ್ವಿತೀಯ ವಾಚನ, ಸಮಿತಿಯ ಹಂತ, ವರದಿಯ ಹಂತ, ತೃತೀಯ ವಾಚನ. ನಿಮಗೆ ಸ್ವಲ್ಪ ಬೋರ್ ಆಗ್ಬಾರ್ದು ಅನ್ನೋದು ಕಾರಣಕ್ಕೆ ಬೇಗ ನಾನು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ನೀವು ಬೇಗವಾಗಿ ಗ್ರಹಿಸಿರಿ, ನಿಮ್ಮ ಸಮಯ ಕೂಡ ವ್ಯರ್ಥ ಆಗಲ್ಲ, ನಿಮಗೆ ಹೆಚ್ಚು ವಿಷಯ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ, ಹೆಚ್ಚು ಜ್ಞಾನ ಅಂತಕ್ಕಂಥದ್ದನ್ನ ನೀವು ಪಡಿತಾ ಹೋಗ್ತೀರಾ. ನೋಡಿ, ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಸಂಕೇತಗಳ ಮೂಲಕ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಮುಂದಿನ ಪ್ರಶ್ನೆಯನ್ನ ಕೇಳಿದರೆ, ಅದಕ್ಕೆ ಸರಿಯಾದ ಉತ್ತರ A, B ಮತ್ತು D. ಏನು? ಸಂಸತ್ತು ಅಂಗೀಕರಿಸಿದ ಮಸೂದೆಗಳಿಗೆ ರಾಷ್ಟ್ರಪತಿಯವರು ಒಪ್ಪಿಗೆ ನೀಡಿದಾಗ ಮಾತ್ರ ಕಾಯ್ದೆಯಾಗುತ್ತದೆ. ಸಂಸತ್ತು ಅಂಗೀಕರಿಸಿದ ಮಸೂದೆಗಳಿಗೆ ರಾಷ್ಟ್ರಪತಿಯವರು ಒಪ್ಪಿಗೆ ನೀಡಿದಾಗ ಮಾತ್ರ ಕಾಯ್ದೆಯಾಗುತ್ತದೆ ಅದು. ಮುಂದಿಂದು, ರಾಷ್ಟ್ರಪತಿಯವರು ಮಸೂದೆಗೆ ತಮ್ಮ ಒಪ್ಪಿಗೆಯನ್ನು ತಡೆ ಹಿಡಿಯಬಹುದು. ಇನ್ನ ಕರೆಕ್ಟ್ ಆಗಿರ್ತಕ್ಕಂಥದ್ದು, ಅವರು ಮಸೂದೆಗೆ ತಮ್ಮ ಒಪ್ಪಿಗೆಯನ್ನ ನೀಡಬಹುದು. ಇದಿಷ್ಟು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನಿಮ್ಮ ಸಮಯ ವ್ಯರ್ಥ ಆಗ್ಬಾರ್ದು, ನಿಮಗೆ ಬೋರ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ. ಈ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನು? ಇಲ್ಲಿ 4 ಕೂಡ ಕರೆಕ್ಟ್ ಆಗಿದೆ. ಯುವ ಸಂಪತ್ತನ್ನ ಸಂಸತ್ತಿನ ಆಚರಣೆಗಳು ಮತ್ತು ಕಾರ್ಯವಿಧಾನಗಳನ್ನ ಯುವ ಪೀಳಿಗೆಗೆ ಪರಿಚಯಿಸಲು ಆರಂಭಿಸಲಾಯಿತು. ಯುವಕರ ಮನಸ್ಸಿನಲ್ಲಿ ಶಿಸ್ತು ಮತ್ತು ಸಹಿಷ್ಣುತೆಯ ಮನೋಭಾವ ಬೆಳೆಸುವುದು ಇದರ ಉದ್ದೇಶವಾಗಿತ್ತು. ವಿದ್ಯಾರ್ಥಿ ಸಮುದಾಯದಲ್ಲಿ ಪ್ರಜಾಪ್ರಭುತ್ವದ ಮೂಲ ಮೌಲ್ಯಗಳನ್ನ ಬೆಳೆಸುವ ಸಲುವಾಗಿ ರಚಿಸಲಾಗಿತ್ತು. 4ನೇ ಅಖಿಲ ಭಾರತ ಸಚೇತಕರ ಸಮ್ಮೇಳನದ ಶಿಫಾರಸಿನ ಮೇರೆಗೆ ಈ ಯೋಜನೆಯನ್ನ ಆರಂಭಿಸಲಾಯಿತು. ಇದಿಷ್ಟು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ. ವಿಧಾನ ಪರಿಷತ್ತಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? 3/1 ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿರುತ್ತಾರೆ. 3/1 ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿರುತ್ತಾರೆ. ನೋಡಿ, 12/1 ಸದಸ್ಯರು ಪದವೀಧರರಿಂದ ಆಯ್ಕೆಯಾಗಿರುತ್ತಾರೆ. ಇನ್ನ 3/1 ಸದಸ್ಯರು ರಾಜ್ಯ ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾಗಿರುತ್ತಾರೆ. ಇದಿಷ್ಟು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಏನು? ಕೆಳಗೆ ನೀಡಲಾಗಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಇಲ್ಲಿ ಹೇಳಿಕೆ 2 ಸರಿಯಾಗಿದೆ, ಹೇಳಿಕೆ 1 ತಪ್ಪಾಗಿದೆ ಅಂತ ಇಲ್ಲಿ ಸರಿಯಾದ ಉತ್ತರ. ಏನು? ಮುಖ್ಯ ಮಾಹಿತಿ ಆಯುಕ್ತರು ಸಂಸತ್ತಿನ ಸದಸ್ಯರಾಗಿರಬೇಕು, ಇಲ್ಲವೇ ಯಾವುದೇ ರಾಜ್ಯದ ಶಾಸಕಾಂಗ ಸದಸ್ಯರಾಗಿರ್ಬೇಕು ಅಂತ ಇದೆ. ಇದು ತಪ್ಪು. ಓಕೆ, ಹೇಳಿಕೆ ಇದು ಸರಿಯಾಗಿದೆ. ಇವರು ಕಾನೂನು, ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸೇವೆ, ನಿರ್ವಹಣೆ, ಆಡಳಿತ ಜ್ಞಾನ ಮತ್ತು ವಿಷಯಗಳ ಜ್ಞಾನ ಅನುಭವದೊಂದಿಗೆ ಸಾರ್ವಜನಿಕ ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿರಬೇಕು. ಈ ಕೆಳಗೆ ಇದು ಸರಿಯಾಗಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ. ಸರಿಯಾದ ಉತ್ತರ ನ್ಯಾಯಮೂರ್ತಿ
ರಂಗನಾಥ್ ಮಿಶ್ರಾ. ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ. ಮುಂದಿನ ಪ್ರಶ್ನೆ, ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಹೇಳಿಕೆ ಸರಿಯಾಗಿದೆ. ಸಂವಿಧಾನದ ವಿಧಿ 148ರ ಪ್ರಕಾರ ಭಾರತದ ಮಹಾನಿಯಂತ್ರಕ ಲೆಕ್ಕ ಪರಿಶೋಧಕರನ್ನ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಸಂವಿಧಾನದ ವಿಧಿ 148ರ ಪ್ರಕಾರ ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರನ್ನ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಆ ಹೇಳಿಕೆ ಸರಿಯಾಗಿದೆ. ಮತ್ತೆ ಇನ್ನೊಂದು ಹೇಳಿಕೆಯಲ್ಲಿ ಸರಿಯಾಗಿದೆ. ಏನಪ್ಪಾ ಅಂತಂದ್ರೆ, ಇವರಿಗೆ ವೇತನ ಮತ್ತು ಭತ್ಯೆಗಳನ್ನು ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ಇವರಿಗೆ ವೇತನ ಮತ್ತು ಭತ್ಯೆಯನ್ನು ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಕೆಳಗಿನ ಯಾವ ಕಾರ್ಯಕ್ರಮ ಅವುಗಳ ಉದ್ದೇಶಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳಿದರೆ. ಏನು ಕಾರ್ಯಕ್ರಮ? ಸಖಿ ಅಂತಕ್ಕಂಥದ್ದು ದೌರ್ಜನ್ಯ, ಹಿಂಸೆ, ಸಂತ್ರಸ್ತ ಮಹಿಳೆಯರಿಗೆ ಸಂಪೂರ್ಣ ಮತ್ತು ಸಮಗ್ರ ಆರೈಕೆಯನ್ನು ಒದಗಿಸುವುದು ಸಖಿ ಅಂತಕ್ಕಂತಹ ಕಾರ್ಯಕ್ರಮದ ಉದ್ದೇಶ. ಇನ್ನು ಸಾಂತ್ವನ ಅಂತಕ್ಕಂತಹ ಕಾರ್ಯಕ್ರಮ ವರದಕ್ಷಿಣೆ ಕಿರುಕುಳ, ಕೌಟುಂಬಿಕ ದೌರ್ಜನ್ಯ, ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳಕ್ಕೊಳಗಾದ ಮಹಿಳೆಯರಿಗೆ ಕಾನೂನು ನೆರವನ್ನು ಒದಗಿಸುವುದು. ಇದು ಸಾಂತ್ವನ ಅಂತಕ್ಕಂತಹ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ. ಇನ್ನು ಶಕ್ತಿ ಸದನ, ಇದು ಕೂಡ ಸರಿ. ಇವು ಮೂರು ಕೂಡ ಕರೆಕ್ಟ್ ಆಗಿದೆ. ಶಕ್ತಿ ಸದನ ಅಂತಕ್ಕಂಥದ್ದು ಕಳ್ಳ ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟ ಮಹಿಳೆಯರಿಗೆ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸತಕ್ಕಂಥದ್ದು ಶಕ್ತಿ ಸದನ ಅಂತಕ್ಕಂಥದ್ರ ಒಂದು ಉದ್ದೇಶವಾಗಿದೆ. ಇನ್ನ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆ, NNPಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸೂತ್ರಗಳನ್ನ ಪರಿಗಣಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. NNPಗೆ ಸಂಬಂಧಿಸಿದ ಈ ಕೆಳಗಿನ ಸೂತ್ರಗಳನ್ನ ಪರಿಗಣಿಸಿ ಕೆಳಗೆ ನೀಡಿರುವ ಸಂಕೇತಗಳನ್ನ ಬಳಸಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ NNP = GNP ಪ್ಲಸ್ ಸವಕಳಿ ವೆಚ್ಚ. ಮುಂದಿನದು NNP = GDP ಪ್ಲಸ್ ವಿದೇಶಗಳಿಂದ ಗಳಿಸಿದ ಆದಾಯ ಮತ್ತು ಸವಕಳಿ ವೆಚ್ಚ. ಇದು ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನ ಮುಂದಿನ ಪ್ರಶ್ನೆ, ಲಿಂಗ ಅಸಮಾನತೆ ಸೂಚ್ಯಂಕ G2 ಹೆಚ್ಚಿನ ಮೌಲ್ಯವು ಸೂಚಿಸುವುದು ಏನು ಅಂತ. ಇದಕ್ಕೆ ಸರಿಯಾದ ಉತ್ತರ ಲಿಂಗ ಅಸಮಾನತೆ ಸೂಚ್ಯಂಕ G2 ಹೆಚ್ಚಿನ ಮೌಲ್ಯ ಸೂಚಿಸುವುದು. ಸರಿಯಾದ ಉತ್ತರ ಮಹಿಳೆಯರು ಮತ್ತು ಪುರುಷರ ನಡುವೆ ಹೆಚ್ಚಿನ ಅಸಮಾನತೆ ಮತ್ತು ಮಾನವ ಅಭಿವೃದ್ಧಿಗೆ ಉಂಟಾಗುವ ಹೆಚ್ಚಿನ ನಷ್ಟವನ್ನ ಇದು ಏನ್ ಮಾಡುತ್ತೆ? ಸೂಚಿಸುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ GCCS ನೀತಿ 2024-29ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 500 ಹೊಸ GCCಗಳನ್ನ ಆಕರ್ಷಿಸುವ ಗುರಿಯನ್ನ ಹೊಂದಿದೆ. ಮತ್ತೆ 3.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. 2009ರ ವೇಳೆಗೆ ರಾಜ್ಯದ ಆರ್ಥಿಕತೆಗೆ USD 50 ಬಿಲಿಯನ್ ಕೊಡುಗೆ ನೀಡುವ ನಿರೀಕ್ಷೆಯನ್ನ ಇದು 2029ರ ವೇಳೆಗೆ ರಾಜ್ಯದ ಆರ್ಥಿಕತೆಗೆ USD 50 ಬಿಲಿಯನ್ ಕೊಡುಗೆ ನೀಡುವ ನಿರೀಕ್ಷೆಯನ್ನು ಕೂಡ ಇದು ಹೊಂದಿದೆ. ಇದಿಷ್ಟು ಸರಿಯಾಗಿರ್ತಕ್ಕಂಥದ್ದು. ಏನು ಅಂದ್ರೆ, ಕರ್ನಾಟಕ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ GCCS ನೀತಿ 2024-29ಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. 500 ಹೊಸ GCCಗಳನ್ನ ಆಕರ್ಷಿಸುವ ಗುರಿಯನ್ನ ಹೊಂದಿದೆ. 3.5 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿಸುತ್ತದೆ. 2029ರ ವೇಳೆಗೆ ರಾಜ್ಯದ ಆರ್ಥಿಕತೆಗೆ USD 50 ಬಿಲಿಯನ್ ಕೊಡುಗೆ ನೀಡುವ ನಿರೀಕ್ಷೆಯನ್ನ ಹೊಂದಿದೆ. ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಕರ್ನಾಟಕದ ಮೊದಲ ಸಂಪೂರ್ಣ ಮೀಟರ್ ಆಧಾರಿತ ಸಣ್ಣ ಪುಟ್ಟ ಮಾದರಿ ಡ್ರಿಂಕ್ ಫ್ರಮ್ ಟ್ಯಾಪ್ ಅನ್ನು ಈ ಕೆಳಗಿನ ಯಾವ ನದಿಯ ನೀರಿನ ಬಳಕೆಯ ಮೂಲಕ ಅನುಷ್ಠಾನಗೊಳಿಸಲಾಯಿತು? ಉತ್ತರ ಕಾಳಿ ನದಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆ, ಈ ಕೆಳಗೆ ಹೇಳಿಕೆಗಳನ್ನ ಪರಿಗಣಿಸಿ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ NSAP 1995 ಇದು ಪ್ರತಿಶತ 100ರಷ್ಟು ಕೇಂದ್ರ ಪ್ರಾಯೋಜಕತ್ವದ ಕಾರ್ಯಕ್ರಮವಾಗಿದ್ದು ಈ ಕೆಳಗಿನವರಲ್ಲಿ ಯಾರಿಗೆ ಕನಿಷ್ಠ ರಾಷ್ಟ್ರೀಯ ಮಾನದಂಡಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಅಂತಕ್ಕಂಥದ್ದು ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ABC ನೋಡಿ, ವೃದ್ಧರು, ದಿವ್ಯಾಂಗರು, ವಿಧವೆಯರು. ಪ್ರಶ್ನೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೋಡಿ, ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಇದು ಅಂದ್ರೆ NSAP 1995ರ ಅಡಿಯ ಇದು ಪ್ರತಿಶತ 100ರಷ್ಟು ಕೇಂದ್ರ ಪ್ರಾಯೋಜಕತ್ವದ ಕಾರ್ಯಕ್ರಮ. ಇದು ಯಾರಿಗೆ ಕನಿಷ್ಠ ರಾಷ್ಟ್ರೀಯ ಮಾನದಂಡಗಳನ್ನ ಇದು ಒದಗಿಸುತ್ತೆ ಅಂತ? ವೃದ್ಧರು, ದಿವ್ಯಾಂಗರು, ವಿಧವೆಯರಿಗೆ. ನೋಡಿ, ಈ ತರ ಪ್ರಶ್ನೋತ್ತರಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಜಾರಿಗೊಳಿಸಲಾದ ಭೂ ಸುಧಾರಣಾ ಕ್ರಮಗಳು ಪಟ್ಟಿ 1 ಮತ್ತು ಪಟ್ಟಿ 2ಗೆ ಸಂಬಂಧಿಸಿದ
ಪ್ರಶ್ನೆಗಳನ್ನ ಕೇಳಿದರೆ ಅವನ್ನ ಸರಿಯಾಗಿ ಹೊಂದಿಸಿ ಬರೀಬೇಕು. ನೋಡಿ, ಭೂ ಸುಧಾರಣಾ ಕ್ರಮ ಈ ಕಡೆ ಕೊಟ್ಟಿದ್ದಾರೆ, ಜಾರಿಗೊಳಿಸಿದ ವರ್ಷ ಯಾವಾಗ ಅಂತ ಕೊಟ್ಟಿದ್ದಾರೆ. ನೋಡಿ, ಭೂ ಸುಧಾರಣಾ ಕ್ರಮ ಏನು ಅಂದ್ರೆ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಯಾವಾಗ ಬಂತು? ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಯಾವಾಗ ಬಂತು? 1957ರಲ್ಲಿ. ಭೂ ಸುಧಾರಣೆ ಕಾಯ್ದೆ ಯಾವಾಗ ಬಂತು? 1961ರಲ್ಲಿ. ಇನ್ನ ಗೇಣಿ ನಿಯಂತ್ರಣ ಕಾಯ್ದೆ ಯಾವಾಗ ಬಂತು? 1962ರಿಂದ 1965ರವರೆಗೆ. ನೋಡಿ, ಇನ್ನ ಉಳುವವನೇ ಹೊಲದೊಡೆಯ ಕಾಯ್ದೆ ಯಾವಾಗ ಬಂತಪ್ಪ ಅಂದ್ರೆ 1973ರಲ್ಲಿ ಬಂತು. ಉಳುವವನೇ ಹೊಲದೊಡೆಯ ಅಂತ 1973ರಲ್ಲಿ ಈ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬಂತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನು? ATM ಬಯೋಮೆಟ್ರಿಕ್ ದೃಢೀಕರಣ. ನೋಡಿ, ATM ಬಯೋಮೆಟ್ರಿಕ್ ದೃಢೀಕರಣದ ನಂತರ ಆಯ್ಕೆ ಮಾಡಿದ ಧಾನ್ಯಗಳನ್ನು ಮತ್ತು ಪ್ರಮಾಣಕ್ಕೆ ತಕ್ಕಂತೆ ವಿತರಿಸಲಾಗುವುದು ಅಲ್ವಾ? ಹೌದು. ಮುಂದಿನ ಪ್ರಶ್ನೆ, ಧಾನ್ಯ ATM ಅನ್ನು ಅನ್ನಪೂರ್ತಿ ಎಂತಲೂ ಕೂಡ ಕರೆಯುತ್ತಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಅವ್ರು ಕೇಳಿದರೆ ಇವೆರಡೂ ಹೇಳಿಕೆಗಳು ಸರಿಯಾಗಿದೆ. ಅವರು ಕೊಟ್ಟಿರೋ ಉತ್ತರ ಇವೆರಡೂ ಹೇಳಿಕೆಗಳು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಇದರ ಮೌಲ್ಯವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರ ಮೌಲ್ಯವನ್ನ ಕಂಡುಹಿಡಿಯಿರಿ. ನೋಡಿ, ಅವರು ಲೆಕ್ಕವನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ. ನೋಡಿ, ಇದರ ಸರಿಯಾದ ಉತ್ತರ 11. ಇನ್ನ ಮುಂದಿನದು ಕೂಡ ಲೆಕ್ಕ. ಇದರ ಉತ್ತರವನ್ನ ವಿವರ ಹೇಗೆ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಇದರಲ್ಲಿ ಪಕ್ಕದಲ್ಲಿ ಈ ವಿಡಿಯೋದಲ್ಲಿ ಫೋಟೋವನ್ನ ಕೂಡ ಹಾಕ್ತೀನಿ. ಇದರ ಸರಿಯಾದ ಉತ್ತರ 22.35, ಈ 87ನೇ ಪ್ರಶ್ನೆ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಪ್ರಕರಣದಲ್ಲಿ ಆಕಾಶನು 45% ಸತ್ಯವನ್ನು ಹೇಳುತ್ತಾನೆ ಮತ್ತು ಅದೇ ಪ್ರಕರಣದಲ್ಲಿ ರವಿ 55% ಸತ್ಯವನ್ನ ಹೇಳುತ್ತಾನೆ. ಹಾಗಾದರೆ ಅವರು ಪರಸ್ಪರ ವಿರೋಧಾಭಾಸವಾಗಿ ಹೇಳಬಹುದಾದ ಪ್ರಕರಣಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಒಂದ್ ಪ್ರಕರಣದಲ್ಲಿ ಆಕಾಶ 45% ಸತ್ಯ ಹೇಳಿದ್ರೆ ಮತ್ತು ಅದೇ ಪ್ರಕರಣದಲ್ಲಿ ರವಿ 55% ಸತ್ಯ ಹೇಳ್ತಾನಂತೆ. ಹಾಗಾದ್ರೆ ಅವರು ಪರಸ್ಪರ ವಿರೋಧಾಭಾಸವಾಗಿ ಹೇಳಬಹುದಾದ ಪ್ರಕರಣಗಳ ಶೇಕಡಾವಾರು ಎಷ್ಟು ಅಂದ್ರೆ 2%. ಇದು ಸರಿಯಾದ ಉತ್ತರ. ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಇವೆರಡಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಗ ಅವರು ಉತ್ತರವನ್ನ ಕೊಟ್ಟಿಲ್ಲ. ಈ ಪ್ರಶ್ನೆ ಉತ್ತರಗಳು ಹಿಂದಿನ ಪತ್ರಿಕೆಯಲ್ಲಿ ಬಂದಾಗ ಈ ಪ್ರಶ್ನೆ ಮತ್ತೆ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೋಡೋಣ. 5, 7 ಮತ್ತು 9ರಿಂದ ಭಾಗಿಸಿದಾಗ ನೋಡಿ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ಕೂಡ ಬರುತ್ತೆ. 5, 7, 9. 5, 7 ಮತ್ತು 9ರಿಂದ ಭಾಗಿಸಿದಾಗ ಶೇಷ 3 ಬರುತ್ತೆ ಮತ್ತು ಅದೇ ಸಂಖ್ಯೆಯನ್ನ 6ರಿಂದ ಭಾಗಿಸಿದಾಗ ಶೇಷ 0 ಆಗುತ್ತೆ. ಆಗುವ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 318. ನೋಡಿ, ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಆಗ, ಮತ್ತೆ ಈ ಪ್ರಶ್ನೆಗೂ ಕೂಡ ಗ್ರೇಸ್ ಮಾರ್ಕ್ಸ್ ಅನ್ನ ಆಗ ಕೊಟ್ಟಿದ್ದಾರೆ. ಇನ್ನ ಮುಂದಿನ ನೋಡೋಣ. ಮುಂದಿನ ಪ್ರಶ್ನೆ, ಯೂನಿವರ್ಸ್ ನ ಕೋಡ್ RLHSCQPC ಆದರೆ ಆಕ್ಸಿಯೋಮ್ AXIOM ನ ಸರಿಯಾದ ಕೋಡ್ ಯಾವುದು ಅಂತ ಕೇಳಿದರೆ ಸರಿಯಾದ ಕೋಡ್ ನೋಡಿ XVHLK. ನೋಡಿ, ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗಿದೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗಿದೆ ಪ್ರಶ್ನೋತ್ತರಗಳು, ಮತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗಿದೆ. ಎಲ್ಲಾ ಕ್ಷೇತ್ರದ ಪ್ರಶ್ನೋತ್ತರಗಳನ್ನು ಕೂಡ ಅವರು ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಒಂದು ಶಾಲೆಯು ತನ್ನ ಪುಸ್ತಕ ಬ್ಯಾಂಕ್ಗೆ 600 ಪುಸ್ತಕಗಳನ್ನ ಪಡೆದು ಗಣಿತ, ಆಂಗ್ಲ ಭಾಷೆ ಮತ್ತು ಸಮಾಜಶಾಸ್ತ್ರಗಳ ವಿಭಾಗಗಳಿಗೆ 3:2:1 ಪ್ರಮಾಣದಲ್ಲಿ ಹಂಚಬೇಕಾಗಿದೆ. ನಂತರ 10% ಗಣಿತದ, 25% ಆಂಗ್ಲ ಭಾಷೆಯ ಪುಸ್ತಕಗಳು ಹಾನಿಗೊಂಡಿರುವುದು ಕಂಡು ಬಂದಿದೆ. ಹಾನಿಯಾಗದ ಒಟ್ಟು ಪುಸ್ತಕಗಳ ಸಂಖ್ಯೆ 460 ಇದ್ದರೆ ಸಮಾಜಶಾಸ್ತ್ರದ ಎಷ್ಟು ಪುಸ್ತಕಗಳು ಉತ್ತಮ ಸ್ಥಿತಿಯಲ್ಲಿ ಇದ್ದವು ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಅದಕ್ಕೆ ಸರಿಯಾದ ಉತ್ತರ 40. ಈ ಪ್ರಶ್ನೆಯನ್ನ ಮತ್ತೊಮ್ಮೆ ಓದ್ತೀನಿ. ಒಂದು ಶಾಲೆ ತನ್ನ ಪುಸ್ತಕ ಬ್ಯಾಂಕ್ಗೆ 600 ಪುಸ್ತಕಗಳನ್ನ ಪಡೆದಿದೆ. ಅದರಲ್ಲಿ ಗಣಿತ, ಇಂಗ್ಲಿಷು, ಸಮಾಜಶಾಸ್ತ್ರ ಇದೆ. ಅಲ್ಲಿ ನೋಡಿ, ಗಣಿತವನ್ನ 3, ಆಂಗ್ಲ ಭಾಷೆಯನ್ನ 2, ಸಮಾಜವನ್ನ 1 ಇಷ್ಟು ಪ್ರಮಾಣದಲ್ಲಿ ಹಂಚಬೇಕು. ನಂತರ 10% ಗಣಿತದ, 25% ಆಂಗ್ಲ ಭಾಷೆ ಪುಸ್ತಕಗಳು ಹಾನಿಯಾಗಿದ್ದಾವೆ ಕಂಡು ಬಂದಿದೆ. ಹಾಗಾಗಿ ಹಾನಿಯಾಗದ ಒಟ್ಟು ಪುಸ್ತಕಗಳ ಸಂಖ್ಯೆ 460 ಇದಾವೆ. ಇದರಲ್ಲಿ ಸಮಾಜಶಾಸ್ತ್ರದ ಎಷ್ಟು ಪುಸ್ತಕಗಳು ಉತ್ತಮ ಸ್ಥಿತಿಯಲ್ಲಿದ್ದಾವೆ ಅಂದ್ರೆ ಅಲ್ಲಿ 40 ಪುಸ್ತಕಗಳು ಉತ್ತಮ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಒಂದು ಆಸ್ಪತ್ರೆಯ ವಾರ್ಡ್ ನಲ್ಲಿರುವ 6 ರೋಗಿಗಳ ಸರಾಸರಿ ತೂಕ 72 kg ಇದೆ. ಒಂದು ಆಸ್ಪತ್ರೆಯ ವಾರ್ಡ್ ನಲ್ಲಿರುವ 6 ರೋಗಿಗಳ ಸರಾಸರಿ ತೂಕ 72, 6 ರೋಗಿಗಳು ಸೇರಿ 72 kg ಇದೆ. ಒಬ್ಬ ಹೊಸ ರೋಗಿ ಅಡ್ಮಿಟ್ ಆದಾಗ ಹೊಸ ಸರಾಸರಿ ತೂಕ
68 ಕೆಜಿ ಆಗುವುದು. ಕೆಜಿಗಳಲ್ಲಿ ಹೊಸ ರೋಗಿಯ ತೂಕ ಎಷ್ಟಾಗಿತ್ತು ಅಂತ ಉತ್ತರ. ಇಲ್ಲಿ ಸರಿಯಾದ ಉತ್ತರ 44. ಮುಂದಿನ ಪ್ರಶ್ನೆ, ಒಂದು ಸ್ಟಾರ್ಟ್ ಅಪ್ ತನ್ನ ಹೂಡಿಕೆದಾರನಿಗೆ 15% ಈಕ್ವಿಟಿಯನ್ನ ನೀಡುವುದು. ಆ ನಂತರ ಉಳಿದ ಈಕ್ವಿಟಿಯಲ್ಲಿ 8% ಅನ್ನ ತನ್ನ ಉದ್ಯೋಗಿಗಳಿಗೆ ನೀಡುವುದು. ಈಗ ಹೂಡಿಕೆದಾರನಲ್ಲಿ ಉಳಿದ ಮೂಲ ಒಟ್ಟು ಈಕ್ವಿಟಿಯ ಶೇಕಡಾವಾರು ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಇದು ನೋಡಿ ಉತ್ತರ 78.2%. ಇನ್ನ ಇದನ್ನೆಲ್ಲ ಸ್ವಲ್ಪ ನಿಧಾನವಾಗಿ ಕೂತು ಯೋಚಿಸಿ, ನಿಮಗೆ ಉತ್ತರ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, ಭಾವಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸಿ ಶ್ರೀ ನಿಹಾಲ್ ಇವರು ತನ್ನ ಸಹೋದರಿಯ ಅಮ್ಮನ ಒಬ್ಬಳೇ ಸೊಸೆ ಎಂದು ಹೇಳುತ್ತಾರೆ. ಭಾವಚಿತ್ರದಲ್ಲಿರುವ ಮಹಿಳೆಯು ಈ ಶ್ರೀ ನಿಹಾಲ್ಗೆ ಹೇಗೆ ಸಂಬಂಧಿಯಾಗಿದ್ದಾರೆ? ಇದರ ಉತ್ತರ ಪತ್ನಿ ಅಂತಕ್ಕಂಥದ್ದು. ಇದನ್ನ ಕೂತು ನಿಧಾನವಾಗಿ ನೀವು ಓದಿ ಒಮ್ಮೆ ಕೇಳಿಸ್ಕೊಳ್ಳಿ, ಬರುತ್ತೆ. ಭಾವಚಿತ್ರದಲ್ಲಿರುವ ಮಹಿಳೆಯನ್ನ ತೋರಿಸಿ, ಫೋಟೋದಲ್ಲಿರೋ ಮಹಿಳೆ ತೋರಿಸಿ ಹೇಳ್ತಾರೆ ಶ್ರೀ ನಿಹಾಲ್ ಅಂತ. ಇವರು ನನ್ನ ಸಹೋದರಿಯ ಅಮ್ಮನ ಒಬ್ಬಳೇ ಸೊಸೆ ಅಂತ ಹೇಳ್ತಾರೆ. ಹಾಗಾದ್ರೆ ಭಾವಚಿತ್ರದಲ್ಲಿರುವ ಮಹಿಳೆಗೆಯು ಶ್ರೀ ನಿಹಾಲ್ಗೆ ಹೇಗೆ ಸಂಬಂಧಿಯಾಗಿದ್ದಾರೆ ಅಂತ ಪ್ರಶ್ನೆ. ಅಲ್ಲಿಗೆ ಪತ್ನಿ ಅಂತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆ, ಚೈತ್ರ ತನ್ನ ಪಿಗ್ಗಿ ಬ್ಯಾಂಕ್ ನಲ್ಲಿ ಪ್ರತಿದಿನವೂ ರು2 ಉಳಿತಾಯ ಮಾಡುತ್ತಾಳೆ. 100 ದಿನಗಳ ನಂತರ ಉಳಿತಾಯ ಮಾಡಿದ ಒಟ್ಟು ಮೊತ್ತವನ್ನು ಒಂದು ಬ್ಯಾಂಕ್ ನಲ್ಲಿ 4% ವಾರ್ಷಿಕ ಸರಳ ಬಡ್ಡಿಯಂತೆ ಇಡುವಳು. 2 ವರ್ಷಗಳ ನಂತರ ಅವಳು ಪಡೆಯುವ ಬಡ್ಡಿ ಎಷ್ಟು ಅಂತ. ಅದಕ್ಕೆ ಸರಿಯಾದ ಉತ್ತರ 16. ಸರಿಯಾದ ಉತ್ತರ 16. ಮುಂದಿನ ಪ್ರಶ್ನೆ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ 11:18 ಆಗಿದೆ. ಅದರ ವೃತ್ತಾಕಾರದ ವಿಸ್ತೀರ್ಣ 616 ಸೆಂಟಿಮೀಟರ್ ಅಂತ ಇದೆ. ಆಗಿದ್ದರೆ ಸಿಲಿಂಡರ್ನ ಘನಫಲ ಏನು ಅಂತ ನೋಡಿ. 13,552 ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೋತ್ತರವನ್ನ ನೋಡೋಣ. ಜಗತ್ತಿನ ಸಹಕಾರಿ ಆಂದೋಲನದ ಪಿತಾಮಹರುಗಳನ್ನು ಗುರುತಿಸಿ ಅಂತ ಅವ್ರು ಕೊಟ್ಟಿದ್ದಾರೆ. ಜಗತ್ತಿನ ಸಹಕಾರಿ ಆಂದೋಲನದ ಪಿತಾಮಹರುಗಳನ್ನು ಗುರುತಿಸಿ ಅಂತ ಅವ್ರು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ವಾನ್ ರಿಫೈಸನ್ ವಾನ್ ರೈಪೇಸನ್ ಮತ್ತು ಹರ್ ಶೋಲ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನ ನೋಡಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ 1 ಸರಿಯಾಗಿಲ್ಲ, ಹೇಳಿಕೆ 2 ಮತ್ತು ಹೇಳಿಕೆ 3 ಸರಿಯಾಗಿದೆ. ಇದು 2 ಕೂಡ ಸರಿಯಾಗಿದೆ. ನೋಡಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಹೇಳಿಕೆ 2 ಮತ್ತು 3 ಸರಿಯಾಗಿದೆ. ಏನು? ಇದಕ್ಕೆ ಒಬ್ಬರು ಅಧ್ಯಕ್ಷರು ಹಾಗೂ IAS ದರ್ಜೆಯ 5 ಮಂದಿಯ ಕಾರ್ಯದರ್ಶಿಗಳನ್ನ ನೇಮಕ ಮಾಡಲಾಗುತ್ತದೆ. ಇಲ್ಲಿ 3ನೇದು 1992ರಿಂದ 1995 ಅವಧಿಯಲ್ಲಿ ಶ್ರೀಮತಿ ಜಯಂತಿ ಪಟ್ನಾಯಕ್ ಪ್ರಥಮ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದರು ಅಂತಕ್ಕಂಥದ್ದು. ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಭಾರತದ ಸರ್ಕಾರ 1950ರಲ್ಲಿ ಸ್ಥಾಪಿಸಿತು. ಇದು ಮೊದಲನೇ ಹೇಳಿಕೆ. 2ನೇ ಹೇಳಿಕೆ, 3ನೇ ಹೇಳಿಕೆ ಅಂತೇಳಿ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದ್ರಾಗ ಯಾವ್ದು ಕರೆಕ್ಟ್ ಇದೆ ಅಂತ ಕೇಳಿದರೆ 2 ಕೂಡ ಕರೆಕ್ಟ್ ಇದೆ, ಮೊದಲನೆಯದು ತಪ್ಪಾಗಿದೆ. ಇದು 2 ಹೇಳಿಕೆಗಳು ಕೂಡ ಸರಿಯಾಗಿದೆ. ಇದಿಷ್ಟು ಮಾಹಿತಿಯನ್ನ ನೀವು ಚೆನ್ನಾಗಿ ತಿಳ್ಕೊಂಡು ಪುನಃ ಕೇಳಿಸ್ಕೊಂಡು ಮನದಟ್ಟು ಮಾಡಿಕೊಂಡು ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಪ್ರಶ್ನೋತ್ತರಗಳೊಂದಿಗೆ ನಾನು ಕರೆಂಟ್ ಅಫೇರ್ಸ್ ಒಂದಿಗೆ ಬರ್ತೀನಿ. ಧನ್ಯವಾದಗಳು.